ಇರೋವಲ್ಲ, ಯಾವ್ರು ಇರೋವಲ್ಲ, ಕಮ್ಯುನಿಸ್ಟ್ ಇರೋವಲ್ಲ. ಆದರೆ ಎಲ್ಲರಿಗೂ ಮಾತ್ರ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದ್ರಿಂದಾಗೆ ಅಲ್ಲೇ ಹೆಚ್ಚು ಕಡಿಮೆ ಎಲ್ಲ ಜನನು ಅಷ್ಟೆಲ್ಲ ಲಕ್ಷ ಹಾಕೋದಿಲ್ಲ. ಯಾಕೆ ಹೊಟ್ಟೆ ತುಂಬಿತು ಕಂತು ಮಣಿದ್ದಿ ಮೈದುಂಬ ಕೆಲಸ ತನ್ನ ಮನೆ ತನ್ನ ಮಕ್ಕಳು ಅನ್ನೋದು ಆತಂದ್ರೆ ಅದನ್ನ ಕೆಲಸ ಮಾಡೋದು ಹೋಗ್ತಾರೆ. ಅವರೆಲ್ಲ ಕ್ರಾಂತಿ ಮಾಡೋಕೆ ಹೋಗ್ತಾರೆ. ಅದ್ರ ಕ್ರಾಂತಿದಾಗ ಮಾಡ್ತಾರಪ್ಪ ಅಂದ್ರೆ ಹೊಟ್ಟೆ ಹಿಟ್ಟಿದಾಗ ಕ್ರಾಂತಿ ಶುರು ಆಗ್ತದೆ. ಎಲ್ಲ ಮೇಲೆ ಹಂಗಾಗೈತಿ ಇವತ್ತು ಪರಿಸ್ಥಿತಿ. ಯಾಕಪ್ಪ ಉದ್ಯೋಗಗಳಿಲ್ಲ, ಒಂದು 5 kg ಅಕ್ಕಿಗೆ ಸಾಲ ನಿಂತು ಬಿಡೋದಿಲ್ಲ ಹೋಗಿ ನಮಗೆ ಕೊಡ್ರಿ ಅಂತೇಳಿ. ಆದರೆ ಇವತ್ತು ಚೆನ್ನದಲ್ಲಿ ಹೆಂಗಾಗ್ಯದಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ. ಅದನ್ನು ನಾವು ಮೇಲಿನೆಲ್ಲ ನಮ್ಮ ವಾಹಿನಿ ಮೂಲಕ ಹೇಳೋದು ಏನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗೋಂಗೆ ಮಾಡಿರಿ. ಅದಕ್ಕೆ ಆ ದುಡ್ಡು ಸಾಲ ಕೊಡ್ತಿಲ್ಲ ಕಡಿಮೆ ಬಡ್ಡಿ ಇಡ್ರಿ ಅನ್ನುವಂಥ ಇದು ದುಡ್ಡು ಇನ್ನೊಂದು ಆಗ್ಬೇಕಾಗ್ಯದ. ಚೈನಾದಲ್ಲಿ ಅವ್ರು ಮಾಡಿದ್ದಾರೆ, ಅದು ನಿಶ್ಚಿತವಾಗಿ ಮಾಡಿದ್ದಾರೆ. ಅಲ್ಲಿ ತಮ್ಮ ಮಕ್ಕಳನ್ನ ಟೆಕ್ನಿಕಲ್ ಆಗಿ ವೈಜ್ಞಾನಿಕವಾಗಿ ಮಕ್ಕಳನ್ನ ಬೆಳೆಸಿ ಟೆಕ್ನಿಕಲ್ ಕ್ಷೇತ್ರದಲ್ಲೇ, ವೈದ್ಯಕೀಯ ಕ್ಷೇತ್ರದಲ್ಲೇ, ವಿಜ್ಞಾನ ಕ್ಷೇತ್ರದಲ್ಲೇ ಭಾಳ ಬೆಳೆಸಿದ್ದಾರೆ ಮಕ್ಕಳನ್ನು ಅವರು. ಹೀಗಾಗಿ ಅವರು ಅಮೇರಿಕಾ ಜೊತೆ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ಇವತ್ತು ಟೆಕ್ನಾಲಜಿ ಒಳಗಾಯಿತು ಮತ್ತೊಂದ್ರಾಯಿತು ದುಡಿದ್ರಲ್ಲೂ ಸಹಿತ ಸಣ್ಣ ಉದ್ಯೋಗಗಳದ್ದು ಜನಸಂಖ್ಯೆ ಸಾಕಷ್ಟು ಐತಿ, ಎಲ್ಲನೂ ಮಾಡೋಕೆ ರೆಡಿನಲ್ಲಿ ಅವರು. ಹೀಗಾಗಿ ಅಲ್ಲಿ ಹಸಿವು ಅನ್ನೋದು ಇಲ್ಲ ಅನ್ನೋದು ವಾರ್ತೆಗಳು ಬರ್ತಾಯಿದ್ದಾವೆ. ಒಂದು ಬಡ್ಡಿ ರೇಟ್ ಭಾಳ ಕಡಿಮೆ ಐತಿ ಅಲ್ಲಿ ವ್ಯಾಪಾರಿಗಳಿಗೆ ಅಥವಾ ಒಬ್ಬ ಇಂಡಸ್ಟ್ರಿ ಮಾಡೋರಿಗೆ. ಹೀಗಾಗಿ ಅದು ಬೆಳೀತಾ ಇದೆ ಅನ್ನೋದು ಅಷ್ಟೇ ಕಣ್ಣಿಗೆ ಕಾಣೋ ಸ್ಪಷ್ಟ ಅದ. ಇಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರಲಿ ಯಾವುದೂ ಇರಲಿ 14-15 ತಡ ಆದ್ರೆ ಮತ್ತು 16-17 ದಂಡ ಬಡ್ಡಿ. ಹಿಂಗಾಗಿ ಆ ಸಾಲ ತೊಗೊಂಡು ನಾವು ಸತ್ಯಾನಾಶ ಆಗಿ ನನ್ನ ಬಿಟ್ಟರೆ ಸಾಕಬಾರ್ದು ಹುಡುಗ ಪ್ರಸಂಗ ಬರ್ತಾವೆ. ಇದಕ್ಕಾಗಿ ನಾನು ಇವತ್ತು ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಕೆಲವಷ್ಟು ಏನಪ್ಪ ಅಂದ್ರೆ ನಮ್ಮ ಸಾಲಗಾರ ಸಂಘದವರು ಕೆಲವೊಂದು ಘೋಷಣೆಗಳನ್ನು ಮಾಡಿದ್ದಾರೆ. ಆಗ್ಬೇಕು ನಮ್ಮ ದೇಶದಾಗ.